ನಿಗಮ ಟಿವಿಯ ಆತ್ಮೀಯ ವೀಕ್ಷಕರಿಗೆ ನನ್ನ ಪ್ರೀತಿಯ ನಮಸ್ಕಾರಗಳು. ನಾನು ಬಿ ಜಗದೇವರಾಜ ಅರಸು ಅಂತೇಳಿ. ನಾನು ಅಖಿಲ ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ನೌಕರರ ಮಹಾಮಂಡಳಿಯ ಮಹಾಪಾಲನಕಾರ್ಷಿ. ನಾನು ಇವತ್ತು ನಿಮ್ಮ ಮುಂದೆ ನಮ್ಮ ಮಹಾಮಂಡಳಿ ಬಗ್ಗೆ ಕೆಲವು ವಿಷಯಗಳನ್ನ ನಿಮ್ಮ ಮುಂದೆ ಇಡ್ಲಿಕ್ಕೆ ನಾನು ಇಚ್ಛೆ ಪಡ್ತೇನೆ. ಒಂದು ವೇಳೆ ಇವತ್ತು ನಮ್ಮ ಅಖಿಲ ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ನೌಕರರ ಮಹಾಮಂಡಳಿ ಇಡೀ ಸಾರಿಗೆ ಸಂಸ್ಥೆಯಲ್ಲಿ 1957ರಿಂದ ಆರಂಭಗೊಂಡು ಅತ್ಯಂತ ಹಿರಿಯ ಕಾರ್ಮಿಕ ಮಹಾಮಂಡಳಿ ಹೇಳ್ಕೊಳ್ಳೋಕೆ ನನಗೆ ಬಹಳಷ್ಟು ಇಷ್ಟ ಆಗ್ತದೆ. ಜೊತೆಗೆ ಈ ಮಹಾಮಂಡಳಿ 1957ರಿಂದ 1988ರವರೆಗೆ ಏನಿವತ್ತು ನಮ್ಮ ಸಾರಿಗೆ ಸಂಸ್ಥೆಯಲ್ಲಿ ಏನೊಂದು ಕೈಗಾರಿಕಾ ಒಪ್ಪಂದಗಳಾಗಿದೆ, ಎಲ್ಲ ಒಪ್ಪಂದಗಳಿಗೂ ಕಾರ್ಮಿಕರ ಪರವಾಗಿ ಮಾತುಕತೆ ಮಾಡಿ ಸಂಧಾನ ಮಾಡಿ ಇಂಡಸ್ಟ್ರಿಯಲ್ ಡಿಸ್ಪ್ಯೂಟ್ ಆಕ್ಟ್ ಅಡಿಯಲ್ಲಿ ವೇತನ ಒಪ್ಪಂದ ಮಾಡದಂತಹ ಹೆಗ್ಗಳಿಕೆ ಈ ಮಹಾಮಂಡಳಿದು ಆಗಿರುತ್ತೆ. ಇದರ ಉಗಮನೆ ಬಹಳಷ್ಟು ರೋಚಕವಾದಂತಹ ಉಗಮ ಇದು. ನಮ್ಮ ಈ ಮಹಾಮಂಡಳಿಗೆ ಕಾರಣಕರ್ತರು ಹುಟ್ಟುಗಳ ಕಾರಣಕರ್ತರು ಅಂದ್ರೆ ನಮ್ಮಲ್ಲಿ ಹಳ್ಳಿಕೆರೆ ಇದ್ದಿದ್ರು, ಎಸ್ ಶ್ರೀಕಂಠ ಅಂತಿದ್ರು, ವಿ ಸಂಪೆಗ್ ಅಂತಿದ್ರು, ಗಂಗಾಧರ ಇದ್ರು, ಡಾಕ್ಟರ್ ಕೆ ಅದಕ್ಕಿಂತ ಪ್ರಮುಖವಾಗಿ ಡಾಕ್ಟರ್ ಕೆ ಶರ್ಮಾಜಿಯವರು ಇದ್ರು. ಇಂತಹ ಮಹಾನ್ ಘಟಾನುಘಟಿಗಳ ಕಾರ್ಮಿಕರ ಮುಖಂಡರಿಂದ ಆರಂಭವಾದಂತ ಈ ಮಹಾಮಂಡಳಿ ನಿಜಕ್ಕೂ ಇವತ್ತು ಕಳೆದ 67 ವರ್ಷಗಳಿಂದ ಯಾವುದೇ ರೀತಿಯ ಒಂದು ಕಳಂಕವನ್ನ ಹೊಂದದೆ ಕಾರ್ಮಿಕರಿಗೆ ಧಕ್ಕೆ ಆಗದಂತ ರೀತಿ ನಡೆದುಕೊಂಡು ಬಂದು ಕಾರ್ಮಿಕರಿಗೆ ಇಡೀ ದೇಶದಲ್ಲಿ ದೊರಕದಂತಹ ಸೌಲಭ್ಯಗಳನ್ನು ಕೊಟ್ಟುಕೊಂಡು ಕಾರ್ಮಿಕರ ಬಗ್ಗೆ ಶ್ರಮವಹಿಸಿಕೊಂಡು ಬಂದಂತಹ ಮಹಾಮಂಡಳಿ ನಮ್ಮ ಅಖಿಲ ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ನೌಕರರ ಮಹಾಮಂಡಳಿ. ನಾನು ನಿಮ್ಗೆ ಹೇಳಿದೆ ಅಲ್ಲೇ 10 ಕೈಗಾರಿಕಾ ಒಪ್ಪಂದಗಳನ್ನ ಮಾಡಿದ್ದೇವೆ ಅಂತೇಳಿ. ಏನು 10 ಕೈಗಾರಿಕಾ ಒಪ್ಪಂದಗಳು ಏನೇನು ಕೊಟ್ಟಿದ್ದೇವೆ, ಏನೇನು ಸೌಲಭ್ಯಗಳು ಕೊಟ್ಟಿದ್ದೇವೆ ಅಂತ ಒಂದು ಕಿರು ಚಿತ್ರಣವನ್ನ ನೀವು ಮುಂದೆ ಹೇಳೋದಕ್ಕೆ ಇಷ್ಟಪಡೋದೇನೆಂದ್ರೆ, ಇವತ್ತು ಪ್ರಮುಖವಾಗಿ ವೇತನ ಪರಿಷ್ಕರಣೆ 1948ರಿಂದ 1961ರವರೆಗೆ ಈ ಸಾರಿಗೆ ಸಂಸ್ಥೆ MGRTD ಅನ್ನೋ ಹೆಸರಿನಲ್ಲಿ ಒಂದು ಸರ್ಕಾರಿ ಇಲಾಖೆ ಆಗಿತ್ತದು. ಅಂದು ಕೂಡ ನಾವು ಸಾರಿಗೆ ನೌಕರರ ಪರವಾಗಿ ಇಂಡಸ್ಟ್ರಿಯಲ್ ಡಿಸ್ಪ್ಯೂಟ್ ಆಕ್ಟ್ ಅಡಿನಲ್ಲೇ ವೇತನ ಪರಿಷ್ಕರಣವನ್ನ 3 ವರ್ಷಕ್ಕೊಮ್ಮೆ ಮಾಡ್ಕೊಂಡು ಬರ್ತಾ ಇದ್ವಿ. ನಂತರ ಅದು 4 ವರ್ಷಕ್ಕೆ ಅದು ಬದಲಾವಣೆ ಆಗಿದೆ ಹಲವಾರು ಕಾರಣಗಳಿಗಾಗಿ. ಅಂದಿನ ಕೂಡ ಇವತ್ತು 88ರವರೆಗೆ ಪ್ರತಿ 3 ವರ್ಷಕ್ಕೆ 4 ವರ್ಷಕ್ಕೊಮ್ಮೆ ವೇತನವನ್ನ ಪರಿಷ್ಕರಣೆ ಮಾಡುವಂತಹ ಪದ್ಧತಿಯನ್ನ ತಂದಿದ್ದೇ ನಮ್ಮ ಮಹಾಮಂಡಳಿ. ಅಲ್ಲಿ ಪ್ರತಿ 4 ವರ್ಷಕ್ಕೊಮ್ಮೆ ವೇತನ ಜಾಸ್ತಿ ಆಗ್ತಾನೆ ಇದೆ. ಎಲ್ಲಿವರೆಗೆ 88 ನಂತರ ಚುನಾವಣೆ ಆಯ್ತು, 88ರಲ್ಲಿ ಒಂದು ಚುನಾವಣೆ ಆಯ್ತು, 92 ನಂತರ ಒಂದು ಚುನಾವಣೆ ಆಯ್ತು. ಚುನಾವಣೆಯಲ್ಲಿ ದುರದೃಷ್ಟ ಆಂಟಿ ಇನ್ಕಂಬೆನ್ಸಿ ಅಂತ ಏನ್ ಹೇಳ್ತೇವೆ ನಾವು ಇಂಗ್ಲಿಷ್ನಲ್ಲಿ, ಅದೇ ರೀತಿ ಇವತ್ತು ಮತ್ತೊಂದು ಸಂಘಟನೆ ಇವತ್ತು ಇರುವುದು ಯಾವುದೋ ಒಂದು ಸಂಘಟನೆ ಹೆಸರನ್ನ ಇಲ್ಲ ಇಚ್ಛೆ ಪಡ್ಕೊಂಡು ನಮ್ಮ ಜೊತೆ ಇದ್ದಾರೆ ಅವರು. ಆದ್ರೂ ಆ ಒಂದು ಸಂಘಟನೆ ಇವತ್ತು ನಮ್ಮ ಸಂಘಟನೆಯನ್ನ ಆಚೆಗಿಟ್ಟು ಅವರು ಆಯ್ಕೆಯಾಗಿ ಬಂದ್ರು. ಕಾರ್ಮಿಕರು ಗೊತ್ತಿಲ್ಲ ಯಾವ ಒಂದು ಕಾರಣಕ್ಕೆ ಅವ್ರ ಮೇಲೆ ಒಲವು ತೋರಿಸ್ ಗೊತ್ತಿಲ್ಲ, ಒಂದು ಒಲವು ತೋರಿಸಿ ಅವರು ಆ ಒಂದು ಸಂಘಟನೆಯನ್ನ ಅವರು ಆಯ್ಕೆ ಮಾಡಿದ್ರು. ಆ ಸಂಘಟನೆ ಕೂಡ 88-92ರಲ್ಲಿ 2 ಒಪ್ಪಂದಗಳನ್ನ ಮಾಡ್ತು. ಆ ನಂತರ 96ರ ನಂತರ ಆ ಮಹಾಮಂಡಳಿಗೂ ಮತ್ತು ನಮ್ಮ ಆಡಳಿತ ವರ್ಗಕ್ಕೂ ಸರ್ಕಾರಕ್ಕೂ ಈ ಒಂದು ಘರ್ಷಣೆ ಆಯ್ತದು. ಆ ಘರ್ಷಣೆ ನಂತರ ಯಾವುದೇ ಕೈಗಾರಿಕಾ ಒಪ್ಪಂದಗಳು ನಮ್ಮ ಸಾರಿಗೆ ಸಂಸ್ಥೆಯಲ್ಲಿ ಆಗಲಿಲ್ಲ. ಅದಕ್ಕೆ ಆ ಕಾರಣದಿಂದ ಏನಾಯ್ತು, 96ರಿಂದ ಹೆಚ್ಚು ಕಮ್ಮಿ 2012ರವರೆಗೆ ಎಲ್ಲ ವೇತನ ಪರಿಷ್ಕರಣೆ 4 ವರ್ಷಕ್ಕೊಮ್ಮೆ ಆಗ್ತಾ ಇದ್ರೂ ಕೂಡ ಎಲ್ಲವೂ ಕೂಡ ಆಡಳಿತದ ಭಾಗದ ಮುಲಾಜಿಗೊಳಪಟ್ಟು ಏಕಪಕ್ಷೀಯವಾಗಿ ಘೋಷಣೆ ಮಾಡ್ಕೊಂಡು ಬಂದ್ರು. ಆ ಕಾರಣದಿಂದ ಅಲ್ಲಿಯವರೆಗೆ ಸಾರಿಗೆ ನೌಕರರು ಸರ್ಕಾರಿ ನೌಕರರಿಗಿಂತ ಹೆಚ್ಚು ವೇತನ ಪಡಿತಿದ್ದಂತ ಪ್ರತಿನಿಧಿತ ಸಾರಿಗೆ ನೌಕರರು ಹೊತ್ತು ಆ ಏಕಪಕ್ಷೀಯ ವೇತನ ಪರಿಷ್ಕರಣೆಯಿಂದ ದೆಸೆಯಿಂದಾಗಿ ಅವರ ವೇತನ ಸರ್ಕಾರಿ ನೌಕರಿಂದ ಕಡಿಮೆ ಆಗ್ತಾ ಬಂದದು. ಅದನ್ನ ವಿರೋಧ ಮಾಡಿ ನಮ್ಮ ಮಹಾಮಂಡಳಿ ಏನಿವತ್ತು ನಮ್ಮ ಕೆ ಶರ್ಮಾಜಿ ಇರುವುದು, ಕೆ ಶರ್ಮಾಜಿಯವರ ನೇತೃತ್ವದಲ್ಲಿ, ಶ್ರೀಕಂಠ ನೇತೃತ್ವದಲ್ಲಿ, ಸಂಪೆಯ ನೇತೃತ್ವದಲ್ಲಿ ಏನ್ ನಡ್ಕೊಂಡು ಬರ್ತಾ ಇತ್ತು, ನಾವು ಆ ಒಂದು ಏಕಪಕ್ಷೀಯ ವೇತನ ಪರಿಷ್ಕರಣೆ ಸೌಲಭ್ಯಗಳ ವಿಸ್ತರಣೆ ಆಗ್ತಾ ಇತ್ತು. ಅದನ್ನ ವಿರೋಧ ಮಾಡಿ ಜಂಟಿ ಕ್ರಿಯಾ ಸಮಿತಿಯನ್ನ ನಾವು ರಚನೆ ಮಾಡ್ಲಿಕ್ಕೆ ಮೂಲ ಕಾರಣ ನಮ್ಮ ಮಹಾಮಂಡಳಿ. ಇದನ್ನ ನಾವು ಮಾಡಿ ಯಾತಕ್ಕೆ ಮಾಡ್ತೀವಿ ಅಂದ್ರೆ, ಸಿದ್ಧಾಂತಗಳು ಬೇರೆ ಇತ್ತು. ನಮ್ಮ ಸಿದ್ಧಾಂತಗಳು ಬೇರೆ, ಬೇರೆ ಸಂಘಟನೆ ಸಿದ್ಧಾಂತಗಳೇ ಬೇರೆ, ಅವರ ದಾರಿ ಬೇರೆ ಇತ್ತು, ನಮ್ಮ ದಾರಿ ಬೇರೆ ಇತ್ತು. ಆದ್ರೂ ಕೂಡ ಕಾರ್ಮಿಕರ ಹಿತದೃಷ್ಟಿಯನ್ನ ನಾವು ಮನಗೊಂಡು, ಕಾರ್ಮಿಕರ ಭವಿಷ್ಯವನ್ನ ಮನಗೊಂಡು, ಬರೀ ಅಷ್ಟೇ ಅಲ್ಲ, ಕಾರ್ಮಿಕ ಸಂಸ್ಥೆ ಸಂಘಟನೆ ಜೊತೆಗೆ ಸಾರಿಗೆ ಸಂಸ್ಥೆಗಳು ಕೂಡ, ಸಾರಿಗೆ ಸಂಸ್ಥೆಯ ಮುಂದಿನ ದಿನಗಳಲ್ಲಿ ಅವುಗಳು ಭವಿಷ್ಯ ಬೇಕು ಅನ್ನೋ ಒಂದು ಕಾರಣದಿಂದ ಅಂದ್ರೆ ಕೊಟ್ಟು ತಗೊಳ್ಳುವಂತ ಮನೋಭಾವ, ಆ ಒಂದು ಮನೋಭಾವ ಇರಬೇಕಾಗುತ್ತೆ. ಸಾರಿಗೆ ಸಂಸ್ಥೆಗಳು ಈ ಒಂದು ರಾಜ್ಯದಲ್ಲಿ ಉಳಿಬೇಕಾಗುತ್ತೆ. ಯಾಕಂದ್ರೆ ಒಂದು ನಮ್ಮ ಕರ್ನಾಟಕ ರಾಜ್ಯ ಸಾರಿಗೆ ನಿಗಮಗಳು ಇವತ್ತು ಇಡೀ ರಾಜ್ಯದಲ್ಲಿ
ಹೆಚ್ಚು ಹೆಚ್ಚು ಇದನ್ನು ಪ್ರತಿಷ್ಠೆಯನ್ನು ಪಡೆದಂತ ಸಾರಿಗೆ ಸಂಸ್ಥೆಗಳು ಇವತ್ತು. ಆ ಒಂದು ಪ್ರತಿಷ್ಠೆ ಏನಿದೆ, ಆ ಪ್ರತಿಷ್ಠೆಯನ್ನ ಉಳಿಸ್ಕೊಳ್ಬೇಕಾಗತ್ತೆ, ಬೆಳೆಸ್ಕೊಳ್ಬೇಕಾಗತ್ತೆ ಅನ್ನೋ ಮೂಲ ತತ್ವದ ಅಡಿಯಲ್ಲಿ ನಮ್ಮ ಮಹಾಮಂಡಳಿ ಒಂದು ಜಂಟಿ ಕ್ರಿಯಾ ಸಮಿತಿಯನ್ನು ರಚನೆ ಮಾಡ್ಕೊಂಡಿದ್ದೇವೆ. ನಾ ಹೇಳ್ತಾ ಇದ್ದೆ ವೇತನ ಪ್ರಶ್ನೆ ವೇತನ ಒಪ್ಪಂದಗಳನ್ನ ಮಾಡ್ಕೊಂಡು ಬಂದಿದ್ದೇವೆ ಅಂತೇಳಿ. ಏನಿದೆ ವೇತನ ಒಪ್ಪಂದಗಳು ಮಾಡೋದ ಸೌಲಭ್ಯಗಳು ಬೇಕಾದಷ್ಟಿದೆ. ಇಡೀ ರಾಷ್ಟ್ರದಲ್ಲಿ ಯಾರೂ ಕೊಡದಂತಹ ಸೌಲಭ್ಯಗಳನ್ನು ಕೊಟ್ಟಂತಹ ಒಪ್ಪಂದಗಳು ಇವಾಗಿವೆ. ನಾವು ಒಂದು ಮೂಲಕನ ಪ್ರಮುಖವಾದ ಮೂಲಕನ ನಿಮ್ಗೆ ಹೇಳಿಕ್ಕೆ ಇಷ್ಟಪಡ್ತೇನೆ. ಒಂದು, ನಮ್ಮ ಪಿ ಎಫ್ ಆಕ್ಟ್ ನಲ್ಲಿ ನಮ್ಮ ಪಿ ಎಫ್ ಟ್ರಸ್ಟ್ ನ ರಚನೆ ಮಾಡಿದ್ದೆ ನಾವು. ಇವತ್ತು ಅದರ ಮುಂಚೆ ಪ್ರಾವಿಡೆಂಟ್ ಫಂಡ್ ಕಮಿಷನರ್ ಅಲ್ಲಿ ನಾವು ಎಲ್ಲವನ್ನ ಪ್ರಾವಿಡೆಂಟ್ ಫಂಡ್ ಅಲ್ಲಿ ನಾವು ಅಲ್ಲಿ ಮಾಡ್ಬೇಕಾಗಿತ್ತು. ನಾವು ಕೂಡ ಆ ಪಿ ಎಫ್ ಟ್ರಸ್ಟ್ ನ ರಚನೆ ಆಗೋದಕ್ಕೆ ಮೂಲ ಕಾರಣವೇ ನಮ್ಮ ಮಹಾಮಂಡಳಿ. ಅದೊಂದು ಮಾಡ್ಕೊಂಡಿದ್ವಿ. ಇವತ್ತು ಆ ಟ್ರಸ್ಟ್ ಆಗಿರೋದ್ರಿಂದ ಆಗಿದೆ. ಇವತ್ತು ಸಾರಿಗೆ ಸಂಸ್ಥೆ ಎಲ್ಲಾ ನೌಕರರು ನೇರವಾಗಿ ನಮ್ಮ ಟ್ರಸ್ಟ್ ಮೂಲಕನೇ ಆದಷ್ಟು ಶೀಘ್ರವಾಗಿ ಅವ್ರಿಗೆ ಬೇಕಾದಂತ ಸೌಲಭ್ಯಗಳನ್ನ ಪಡಲಿಕ್ಕೆ ಅದೊಂದು ಅವಕಾಶ ಮಾಡಿಕೊಡ್ತು. ಜೊತೆಗೆ ನಮ್ಗೆ ಇತರೆ ಸೌಲಭ್ಯಗಳು, ಇವತ್ತು ನಮ್ಮ ಇನ್ಕ್ರಿಮೆಂಟ್ ಇರ್ಬೋದು, ಇನ್ಕ್ರಿಮೆಂಟ್ ಜಾಸ್ತಿ ಕಾರಣ ಆಯ್ತು. ಅಂದ್ರೆ ಸ್ಟಾಗ್ನೇಷನ್ ಇನ್ಕ್ರಿಮೆಂಟ್ ಅದು ಮೂಲಭೂತ ಹೇಳ್ತೇನೆ. ಯಾವುದೇ ಒಬ್ಬ ಕಾರ್ಮಿಕ, ಬಹಳಷ್ಟು ಕಾರ್ಮಿಕ ಗೊತ್ತಿಲ್ಲ ಸ್ಟಾಗ್ನೇಷನ್ ಇನ್ಕ್ರಿಮೆಂಟ್ ಏನು ಗೊತ್ತಿಲ್ಲ. ಯಾವುದೇ ಒಂದು ಕಾರ್ಮಿಕ ಒಂದು ಪೇ ಸ್ಕೇಲ್ನಲ್ಲಿ ವೇತನ ಶ್ರೇಣಿಯಲ್ಲಿ ಇದ್ರೆ, ಆ ವೇತನ ಶ್ರೇಣಿಯಲ್ಲಿ ಆ ಕಾರ್ಮಿಕ ಕೊನೆಯ ಹಂತವನ್ನು ಮುಟ್ಟಿದ್ರೆ ಅವನಿಗೆ ಇನ್ಕ್ರಿಮೆಂಟ್ ಮುಂದೆ ಕೊಡೋದಿಲ್ಲ. ಆ ಒಂದು ಇತಿಮಿತಿಗಳು ಸರ್ಕಾರದಲ್ಲಿತ್ತು. ಆ ಇತಿಮಿತಿಯನ್ನ ತೆಗೆದಾಕದಂತಹ ಕೆಲಸವನ್ನು ಮಾಡಿದ್ದು ನಮ್ಮ ಮಹಾಮಂಡಳಿ. ನಮ್ಮ ಯಾವುದೇ ನೌಕರ ಅವನ ವೇತನ ಶ್ರೇಣಿಯಲ್ಲಿ ಅಂತಿಮ ಹಂತವನ್ನು ಮುಟ್ಟರೂ ಕೂಡ ಅವನು ಏನು ಕೊನೆಯ ಹಂತದಲ್ಲಿ ಏನು ಇನ್ಕ್ರಿಮೆಂಟ್ ಪಡಿತಾ ಇದ್ದ ಅದನ್ನ ಕಂಟಿನ್ಯೂಸ್ ನಿರಂತರವಾಗಿ ಪಡಿತಾನೆ. ಆ ಒಂದು ಸೌಲಭ್ಯ ಇದೆಯಲ್ಲ, ಆ ಸೌಲಭ್ಯ ರಾಜ್ಯದಲ್ಲಿ ಮಾತ್ರ ಅಲ್ಲ, ರಾಷ್ಟ್ರದಲ್ಲಿ ಮಾತ್ರ ಅಲ್ಲ, ಇಡೀ ಪ್ರಪಂಚದಲ್ಲಿ ಎಲ್ಲೂ ಇಲ್ಲ. ಅಂತ ಮಾತ್ರವಾದ ಒಂದು ಬೆನಿಫಿಟ್ ಅನ್ನ ಕೊಟ್ಟದ್ದು ನಮ್ಮ ಮಹಾಮಂಡಳಿ. ಜೊತೆಗೆ ಬೋನಸ್ ಬೋನಸ್ ಬಗ್ಗೆ ಕೊಡ್ತಾ ಇಲ್ಲ, ಏನೋ ಕಾರಣಗಳು ಕೊಡ್ತಾ ನಿಲ್ಸಿದ್ದಾರೆ. ಆದ್ರೂ ಕೂಡ ಬೋನಸ್ ಆಕ್ಟ್ ಅಲ್ಲೂ ಕೂಡ ನಾವು ನಿಮ್ಗೆ ಗೊತ್ತಿರೋದು ಎಮರ್ಜೆನ್ಸಿ ಇಂದಿರಾ ಗಾಂಧಿ ಎಮರ್ಜೆನ್ಸಿ ಪೀರಿಯಡ್ ಬಂದಾಗ ಏನಾಯ್ತು ಅಂದ್ರೆ ಇಡೀ ರಾಷ್ಟ್ರದಲ್ಲಿ ಕೆಲವರು 4% ಗಳಿಸ್ತು. ಯಾವುದೇ ಒಂದು ನಷ್ಟಪಡುವಂತ ಇಲಾಖೆಯಲ್ಲಿ 4% ಜಾಸ್ತಿ ಕೊಡಬಾರ್ದು ಅನ್ನುವಂತ ಆದೇಶವನ್ನ ಕೇಂದ್ರ ಸರ್ಕಾರ ಹೊರಡಿಸ್ತು. ಆದ್ರೆ ನಮ್ಮ ಸಾರಿಗೆ ನೌಕರರು ಅವತ್ತು ಕೂಡ ಎಮರ್ಜೆನ್ಸಿ ಪೀರಿಯಡ್ ಅಲ್ಲೂ ಕೂಡ 8.33% ಕಡಿಮೆ ಬೋನಸ್ ಅನ್ನ ಪಡ್ಕೊಂಡ ಕಾರಣ ಏನು? ನಾವು ಮಾಡಿಕೊಡುವಂತ ಕೈಗಾರಿಕಾ ಒಪ್ಪಂದದಲ್ಲಿ ನಾವು ನಮ್ಮ ಸಾರಿಗೆ ನೌಕರರಿಗೆ ಪ್ರತಿ ವರ್ಷ 8.33 ಅಷ್ಟು ವೇತನವನ್ನ ಬೋನಸ್ ಕೊಡಬೇಕು ಅನ್ನುವಂತ ಕೈಗಾರಿಕಾ ಒಪ್ಪಂದ ಮಾಡಿಕೊಂಡಿದ್ರ ಫಲವಾಗಿ ನಾವು ಇದನ್ನ ಆ ಒಂದು ಸೌಲಭ್ಯವನ್ನ ಪಡ್ಕೊಳ್ವಿ. ಅದು ಕೂಡ ಕೈಗಾರಿಕಾ ಒಪ್ಪಂದದ ಮೂಲಕ ಅಲ್ವಾ. ಫಾರಂ 4 ಇರ್ಬೋದು. ನಾವು ಕೂಡ ಫಾರಂ 4 ಬಗ್ಗೆ ಆಗಲಿ ಏನ್ ನಾವು ನಿಗದಿ ಮಾಡ್ತೇವೆ ಅವ್ರಿಗೆ ಇಷ್ಟು ಗಂಟೆಗಳಲ್ಲಿ ಕೆಲಸ ಮಾಡಬೇಕು ಕೂಡ ನಾವು 16/7/78 ಪ್ರತಿಯೊಬ್ಬ ಕಾರ್ಮಿಕ ಇಷ್ಟು ಗಂಟೆಗೆ ಮಾತ್ರ ಕೆಲಸವನ್ನ ಮಾಡಬೇಕು ಅನ್ನುವಂತಹ ಇದನ್ನ ಒಪ್ಪಂದವನ್ನ ನಾವು ಮಾಡ್ಕೊಂಡಿದ್ದೇವೆ. ಅದು ಕೂಡ ನಿಬಂಧನೆ ಆಗಿದೆ. ಇವತ್ತು ವ್ಯತ್ಯಾಸಗಳಾಗಿರ್ಬೋದು. ಇವತ್ತು ಕೂಡ ನಮ್ಮ ಬೇಡಿಕೆ ಅದು ಕೂಡ ಒಂದು ಪ್ರಮುಖವಾದ ಒಂದು ಬೇಡಿಕೆ. ಬರೀ ವೇತನ ಪರಿಷ್ಕರಣೆ ಮಾತ್ರ ಅಲ್ಲ, ಫಾರಂ 4ಗಳನ್ನ MPW ಆಕ್ಟ್ ಪ್ರಕಾರ ಮತ್ತು ನಮ್ಮ ಮಹಾಮಂಡಳಿ 16/7/78 ಏನು ವೇತನ ಒಪ್ಪಂದವನ್ನು ಮಾಡ್ಕೊಂಡಿದ್ದೇವೆ, ಆ ಒಪ್ಪಂದದ ಮೂಲಕವೇ ಪ್ರತಿಯೊಂದು ಫಾರಂ 4ಗಳು ರಚನೆ ಆಗ್ಬೇಕು ಅನ್ನುವಂತಹ ಬೇಡಿಕೆ ಕೂಡ ಇವತ್ತು ಇಟ್ಕೊಂಡಿದ್ದೇವೆ. ಅದು ಕೂಡ ಒಂದು ಪ್ರಮುಖವಾದ ಬೇಡಿಕೆ ಇವತ್ತು ಆಡಳಿತ ವರ್ಗ ಸರ್ಕಾರದ ಮುಂದೆ. ಹೀಗೆ ಹಲವಾರು ಸೌಲಭ್ಯಗಳನ್ನು ಕೊಟ್ಟಿದ್ದೇವೆ. DA, HRA, CCA ಇರ್ಬೋದು. ಸರ್ಕಾರಿ ನೌಕರಿಗೆ ಏನ್ ಬರ್ತದೆ ಅದೇ ದಿನದಿಂದ ಅದೇ ದಿನಾಂಕದಿಂದ ಕೊಡಬೇಕು ಅಂತ ಮಾಡ್ಕೊಂಡಿದ್ದೇವೆ. ಇದು BDA ಸರ್ಕಾರ ಇವತ್ತು DA ನ ಮರ್ಜ್ ಮಾಡಿ ಅದನ್ನ BDA ಅಂತ ಮಾಡಿದ್ದಾರೆ. ನಾವು ಕೂಡ ಒಪ್ಪಂದದಲ್ಲಿ ಯಾವುದೇ ಒಂದು ಮಧ್ಯಂತರದಲ್ಲಿ ಅಂದ್ರೆ ಯಾವುದೋ ಒಂದು ಒಪ್ಪಂದದ ಮಧ್ಯದಲ್ಲಿ ಸರ್ಕಾರ ತನ್ನ DA ನ ಬೇಸಿಕ್ಗೆ ಮರ್ಜ್ ಮಾಡಿದ ಪಕ್ಷದಲ್ಲಿ ನಮ್ಮಲ್ಲೂ ಕೂಡ ಆ DA ನ BDA ಅಂತೇಳಿ ಅದನ್ನ ಪರಿವರ್ತನೆ ಮಾಡಿ ಆ BDAಗೆ DA, HRA, CCA, ಗ್ರಾಚ್ಯುಟಿ, PF ಅಂದ್ರೆ ಅದು ಹೆಚ್ಚು ಕಡಿಮೆ ಮೂಲ ವೇತನನೇ ಬೇಸಿಕ್ ಪೆನ್ ಆಗುತ್ತೆ. ಅದು ಬೇಸಿಕ್ ಪೆನ್ ಕನ್ಸಿಡರ್ ಮಾಡಿ ಎಲ್ಲಾ ಸೌಲಭ್ಯಗಳನ್ನು ಕೊಟ್ಟಿದ್ದು ಕೂಡ ನಮ್ಮ ವೇತನ ಒಪ್ಪಂದಗಳ ಮೂಲಕವೇ. ಇದೆಲ್ಲ ಕಾರ್ಮಿಕರು ತಿಳ್ಕೊಳ್ಬೇಕಿದೆ. ನೀವೆಲ್ಲ ಕೂಡ ಏನು 10 ಕೈಗಾರಿಕಾ ಒಪ್ಪಂದ ಮಹಾಮಂಡಳಿ ಮಾಡಿದೆ ಅದನ್ನ ನಾವು ಕೈಪಿಡಿಯನ್ನು ಹೊಡಿಸಿದ್ದೇವೆ. ನಾವು ಕೂಡ ಅದನ್ನ ಇಲ್ಲೇ ನಾವು ತೋರಿಸ್ತಿರ್ಬೇಕು. ಕೈಪಿಡಿಯನ್ನ ನಾವು ಹೊಡಿಸಿದ್ದೇವೆ. ದಯವಿಟ್ಟು ಕೈಪಿಡಿಯನ್ನ ಓದಿ. ಮಹಾಮಂಡಳಿ ಏನು ಕಳೆದ 50 ವರ್ಷಗಳ 60 ವರ್ಷಗಳಲ್ಲಿ ಕಾರ್ಮಿಕರ ಬಗ್ಗೆ ಏನೇನೋ ಸಾಧನೆಯನ್ನ ಮಾಡಿದೆ, ಸೌಲಭ್ಯ ಕೊಟ್ಟಿದ್ದೀರನ್ನ ದಯವಿಟ್ಟು ಇಂದಿನ ಕಾರ್ಮಿಕರು ಅದನ್ನ ತಿಳಿದುಕೊಳ್ಳುವಂತ ಪ್ರಯತ್ನವನ್ನ ಅವರು ಖಂಡಿತವಾಗಿ ಮಾಡಬೇಕು. ಇದು ನಾನು ನನ್ನ ಮಹಾಮಂಡಳಿನ ಅಥವಾ ನಮ್ಮನ್ನೇ ಓದ್ಕೊಳ್ಳುವಂತ ಕ್ರಿಯೆ ಅಲ್ಲ ಇದೆ. ಅಂದ್ರೆ ಇವತ್ತು ಸಾರಿಗೆ ಸಂಸ್ಥೆ ಇತಿಹಾಸ ಕಾರ್ಮಿಕ ತಿಳ್ಕೊಳ್ಬೇಕಾಗತ್ತೆ, ಕಾರ್ಮಿಕ ಸಂಘಟನೆಯ ಇತಿಹಾಸ ತಿಳ್ಕೊಳ್ಬೇಕಾಗತ್ತೆ, ನಮ್ಮ ಮಹಾಮಂಡಳಿ ಆಡ್ಕೊಂಡ ದಾರಿಯ ಇತಿಹಾಸವನ್ನ ಇಂದಿನ ಕಾರ್ಮಿಕರು ತಿಳ್ಕೊಳ್ಬೇಕಾಗುತ್ತೆ. ಬಹಳಷ್ಟು ಕಾರ್ಮಿಕರಿಗೆ ಕಾರ್ಮಿಕ ಸಂಘಟನೆ ಬಗ್ಗೆ ಯಾವುದೇ ರೀತಿಯ
ಒಂದು ಪರಿಚಯ ಆಗಲಿ, ಅವರ ಬಗ್ಗೆ ಇತಿಹಾಸ ಬಗ್ಗೆ ಆಗಲಿ ತಿಳ್ಕೊಂಡಿಲ್ಲ. ದಯವಿಟ್ಟು ಅದನ್ನು ತಿಳ್ಕೊಳ್ಳುವಂಥ ಪ್ರಯತ್ನ ಮಾಡಿ. ಇನ್ನೂ ಒಂದು ಪ್ರಮುಖವಾದ ವಿಷಯ ನಿಮ್ಗೆ ಹೇಳ್ಬೇಕು ಅಂದ್ರೆ ಲೀವ್, ಕ್ಯಾಶುವಲ್ ಲೀವ್. ನಮ್ಮ ಸಾರಿಗೆ ಸಂಸ್ಥೆ ನೌಕರರಿಗೆ ಕ್ಯಾಶುವಲ್ ಲೀವ್ ಮುಂಚೆ ಕೊಡ್ತಿರ್ಲಿಲ್ಲ. ಮೋಟರ್ ಟ್ರಾನ್ಸ್ಪೋರ್ಟ್ ವರ್ಕರ್ಸ್ ಆಕ್ಟ್ ಪ್ರಕಾರ ಅವರಿಗೆ ಕ್ಯಾಶುವಲ್ ಲೀವ್ನ ಅವರವರಿಗೆ ಅದಕ್ಕೆ ಅರ್ಹರಲ್ಲ. ಆದ್ರೂ ಕೂಡ ನಾವು ಸುಮಾರು 30-40 ವರ್ಷಗಳ ಹಿಂದೆ 8 ದಿವಸಗಳ ಕಾಲ ಕ್ಯಾಶುವಲ್ ಲೀವ್ ಅನ್ನ ಕೊಡಬೇಕು ಅನ್ನುವಂತಹ, ಅಂದ್ರೆ ಕಾನೂನನ್ನ ಮೀರಿ, ಕಾನೂನಲ್ಲಿ ಅದಕ್ಕೆ ಅವಕಾಶ ಇಲ್ಲದಿದ್ರು ಕೂಡ ಅದನ್ನ ನಾವು 8 ದಿನಗಳ ಕಾಲ ಕ್ಯಾಶುವಲ್ ಲೀವ್ ಕೊಡಬೇಕು ಅನ್ನೋ ಮೂಲ ಒಂದು ಸೌಲಭ್ಯ ಇದೆ. ಆ ಸೌಲಭ್ಯವನ್ನ ಕೊಡಿಸಿಕೊಡೋದು ಕೂಡ ನಮ್ಮ ಮಹಾಮಂಡಳಿ. ಇವತ್ತು 8 ದಿನದ 15 ದಿವಸ ಆಗಿದೆ, ಅದನ್ನ ಹೆಚ್ಚಿಗೆ ಮಾಡ್ಕೊಂಡು ಬಂದಿದ್ದೇವೆ. ಅದ್ಗಳು ಇಂಥ ಏನು ಇವತ್ತು ಇಡೀ ದೇಶದಲ್ಲಿ ಯಾರಿಗೂ ಸಿಗದಂತಹ ಸೌಲಭ್ಯಗಳನ್ನ ಕೊಟ್ಟಿದ್ದು ನಮ್ಮ ಮಹಾಮಂಡಳಿ, ನಮ್ಮ ವೇತನ ಒಪ್ಪಂದಗಳು ಅಂತ ಹೇಳಕ್ಕೆ ಇಷ್ಟಪಡ್ತೇನೆ. ಜೊತೆಗೆ ಇನ್ನೂ ಮುಂದುವರೆದು ಹೇಳ್ಬೇಕು ಅಂದ್ರೆ, ಇವತ್ತು ನಮ್ಮ ನೌಕರರು ಎಲ್ಲೋ ಯಾವ್ದೋ ಸಂದರ್ಭದಲ್ಲಿ ಈಗಂತೂ ಬಹಳಷ್ಟು ಜನ ನೌಕರರು ಎಲ್ಲ ನಾರ್ದನ್ ಕರ್ನಾಟಕ ಅಥವಾ ಬೇರೆ ಕರ್ನಾಟಕದಿಂದ ಬಂದು ಇಲ್ಲಿ ಹುಬ್ಳಿ ಅಲ್ಲಿ ಬಂದವರೆಲ್ಲ ಇವತ್ತೆಲ್ಲ ಬೆಂಗಳೂರು, ಮೈಸೂರು ಎಲ್ಲ ಇದ್ದಾರೆ. ಯಾವುದೇ ನೌಕರ ತನ್ನ ನೌಕರಿಯ ಸ್ಥಳದಲ್ಲಿ ಆಕಸ್ಮಿಕವಾಗಿ ಮೃತಪಟ್ರೆ ಅವನ ಮೃತದೇಹವನ್ನ ಅವನ ಸ್ವಂತ ಊರಿಗೆ ತಲುಪಿಸುವಂತಹ ವ್ಯವಸ್ಥೆಯನ್ನು ಕೂಡ ನಮ್ಮ ಒಪ್ಪಂದದಲ್ಲೇ ಮಾಡಿದ್ದೇವೆ. ಅಂದ್ರೆ ಅವರ ದೇಹವನ್ನ ಅವ್ರು ಇಚ್ಛೆಪಟ್ಟಲ್ಲಿ ಅವರ ದೇಹವನ್ನ ಅವರ ಎಲ್ಲಿ ಹುಟ್ಟೂರಾದ ಹುಟ್ಟೂರಿಗೆ ತೆಗೆದುಕೊಂಡು ಹೋಗಲು ಅವರಿಗೆ ವಾಹನ ವ್ಯವಸ್ಥೆಯನ್ನ ಎಲ್ಲವನ್ನು ಕೂಡ ಮಾಡಬೇಕು ಅಂತ, ಅದು ಉಚಿತವಾಗಿ. ಹಾಗೆ ನಾವೇನು ಚಾರ್ಜ್ ಮಾಡಲ್ಲ, ಏನು ಮಾಡೋದಿಲ್ಲ, ಉಚಿತವಾಗಿ ಸಾಗಿಸುವಂತಹ ಸೌಲಭ್ಯ ಕೂಡ ನಾವು ಅಂದ್ರೆ ನಾವು ಯಾವುದನ್ನು ಕೂಡ ಬಿಟ್ಟಿಲ್ಲ. ಮಹಿಳೆಯರಿಗೆ ಕೃಷಿಯನ್ನು ಕೊಡಬೇಕು ಅಂತ ಮಾಡಿದ್ದೇವೆ. ರೆಸ್ಟ್ ರೂಮ್ ಎಲ್ಲ ಕಡೆ ರೆಸ್ಟ್ ರೂಮ್ ಕೊಡಬೇಕು ಅಂತ ಕೂಡ ಒಪ್ಪಂದ ಮಾಡಿದ್ದೇವೆ. ಆ ಒಂದು ಒಪ್ಪಂದ ಮುಖ್ಯ ಹಲವಾರು ಕಡೆ ಆಗಿದೆ, ಇನ್ನೂ ಹಲವಾರು ಕಡೆ ಆಗ್ಬೇಕಾಗಿದೆ ಅಲ್ವಾ. ಇದೆಲ್ಲ ಯಾಕಂದ್ರೆ ಇವೆಲ್ಲ ಬಂದಿದ್ದು ಕೂಡ ವೇತನ ಒಪ್ಪಂದಗಳ ಮೂಲಕ. ವೇತನ ಒಪ್ಪಂದ ಅಂದ್ರೆ ಏನು? ಒಂದು ಹಕ್ಕು. ನಾವು ಇಂಡಸ್ಟ್ರಿಯಲ್ ಡಿಸ್ಪ್ಯೂಟ್ಸ್ ಆಕ್ಟ್ ಅಂತ ಏನ್ ಹೇಳ್ತೇವೆ 1947 ಏನಿದೆ, ಅದರ ಅಡಿಯಲ್ಲಿ ನಾವು ಮಾಡಿಕೊಂಡಂತಹ ಒಂದು ಒಪ್ಪಂದಗಳು. ಈ ಒಪ್ಪಂದಗಳನ್ನ ಬದಲಾವಣೆ ಮಾಡೋದಕ್ಕೆ ಯಾರಿಗೂ ಸಾಧ್ಯ ಇಲ್ಲ. ರಾಜ್ಯ ಸರ್ಕಾರಕ್ಕೆ ಆಗಲಿ, ಅದು ಕೇಂದ್ರ ಸರ್ಕಾರಕ್ಕೆ ಆಗಲಿ, ಆಡಳಿತ ವರ್ಗಕ್ಕೆ ಆಗಲಿ ಅದನ್ನ ಬದಲಾವಣೆ ಮಾಡೋದಿಲ್ಲ. ಅದನ್ನ ಡಿವಿಯೇಟ್ ಮಾಡೋಕ್ಕೂ ಆಗಲ್ಲ, ಪಕ್ಕದ ದಾರಿ ಹೋಗ್ಲಿಕ್ಕೂ ಆಗೋದಿಲ್ಲ. ಅಂತಹ ಸವಲತ್ತುಗಳನ್ನ ಮಹಾಮಂಡಳಿ ಕೊಟ್ಕೊಂಡು ಬಂದಿದೆ. ಡಾಕ್ಟರ್ ಕೆ.ಎಸ್. ಶರ್ಮಾಜಿ ಅವರು ಇವತ್ತು ಈ ಮಹಾಮಂಡಳಿ ಆರಂಭ ಮಾಡಿದ ಶ್ರೀಕಂಠಯ್ಯ ಸಂಪಂಗಿ ಎಲ್ಲರೂ ಮಾಡಿದ್ದಾರೆ. ಅವರೆಲ್ಲ ತತ್ವಬದ್ಧ ನಾಯಕರಾಗಿದ್ರು. ಯಾವುದು ಕೂಡ ರಾಜಕೀಯ ಕಾರಣಕ್ಕೆ ಆಗಲಿ ಅಥವಾ ಕಾರ್ಮಿಕರ ಶೋಷಣೆ ಮಾಡುವಂತ ಪರಿಸ್ಥಿತಿ ಆಗಲಿ, ಸ್ವಂತಕ್ಕೆ ಆಗಲಿ ಅಥವಾ ಅವರೆಲ್ಲ ಸ್ವಾರ್ಥ ಬುದ್ಧಿ ಆಗಲಿ ಅವ್ರಿಗೆ ಇರ್ಲಿಲ್ಲ. ಆ ಕಾರಣದಿಂದಲೇ ಅವರಲ್ಲಿ ಅಂತ ಬುದ್ಧಿ ಇಲ್ದಿರೋ ಪ್ರಯುಕ್ತವನ್ನೇ, ಅಂತ ಮನೋಭಾವ ಇಲ್ದಿರೋ ಪ್ರಯುಕ್ತವನ್ನೇ ಇವತ್ತು ನಮ್ಮ ಮಹಾಮಂಡಳಿ ಕಳಂಕರಹಿತವಾಗಿ ಇವತ್ತು ಕಳೆದ 70 ವರ್ಷಗಳಿಂದ ಇಂದು ಕೂಡ ಸಾರಿಗೆ ನೌಕರರ ಸೇವೆಯಲ್ಲಿ ತೊಡಗಿಸ್ಕೊಂಡು ಬಂದಿದೆ. ನಮ್ಮ ಶರ್ಮಾಜಿ ಅವರು ಇವತ್ತು ಬಿಡಿ, ಶ್ರೀಕಂಠಯ್ಯನವರಾಗಲಿ ಸಂಪಂಗಿನಲ್ಲಿ ಮಹಾಮಂಡಳಿಯನ್ನ ಇವತ್ತು ಯಾರು ಅದನ್ನ ಉದ್ಭವ ಮಾಡಿದ್ರು, ಇವತ್ತು ನಮ್ಮಲ್ಲಿ ಇಲ್ಲ. ಪಾಪ ಅವ್ರ ಬಗ್ಗೆ ನಾನು ನೆನ್ಸ್ಕೊಳ್ಬೇಕಾಗುತ್ತೆ. ಪ್ರತಿಯೊಬ್ಬ ಕಾರ್ಮಿಕರು ಇವತ್ತು ಶ್ರೀಕಂಠಿ ಆಗಲಿ, ಸಂಪಂಗಿ ಆಗಲಿ, ಹಳ್ಳಿಕೆರೆಯವರಾಗಲಿ ಅಥವಾ ಇನ್ಯಾರೇ ಆಗಲಿ, ಗುಲ್ಬರ್ಗ ರಶೀದ್ ಜಾವೇದ್ ಆಗಿರ್ಬೋದು, ಮೈಸೂರಿನಲ್ಲಿ ನಮ್ಮ ಮಲ್ಲೇವರು ಇದ್ದಾರೆ, ಅವ್ರು ನೆನ್ಸ್ಕೊಳ್ಬೇಕಾಗುತ್ತೆ. ಇವತ್ತು ಗಂಗಾಧರು ಇದ್ದಾರೆ, ಇವತ್ತು ಕೂಡ ಇದ್ದಾರೆ. ಅನಾರೋಗ್ಯದಿಂದ ಇದ್ದು ಕೂಡ ಅವರು ಅವತ್ತು ಮಾಡಿದ ಸೇವೆಗಳನ್ನ ನಮ್ಮ ಮಲ್ಲೇವರಾಗ್ಲಿ, ಅವರಾಗಲಿ, ರಶೀದ್ ಜಾವೇದ್ ಅವರಾಗ್ಲಿ, ಇವತ್ತು ನಮ್ಮ ಅಲ್ಲಿ ಹುಬ್ಳಿನಲ್ಲಿ ಹಲವಾರು ಇದ್ದಾರೆ, ನಮ್ಮ ಕಾನ್ಗೋರ್ ಇದ್ದಾರೆ, ಅವ್ರಿಗೂ ನೆನ್ಸ್ಕೊಳ್ಬೇಕಾಗುತ್ತೆ. ಎಲ್ಲರೂ ಕೂಡ ನಾವು ನೆನ್ಸ್ಕೊಳ್ಬೇಕಾಗತ್ತೆ. ಇವರೆಲ್ಲ ಏನೊಂದು ಭದ್ರ ಬುನಾದಿಯನ್ನು ಹಾಕೊಂಡಿದ್ರು ಅವರು. ಆ ಬುನಾದಿಯ ಮೇಲೆ ಇವತ್ತು ನಮ್ಮ ಮಹಾಮಂಡಳಿ ಗಟ್ಟಿಯಾಗಿ ಇಂದೂ ಕೂಡ ಕಾರ್ಮಿಕರ ವಿಶ್ವಾಸದಲ್ಲಿ ನಡ್ಕೊಂಡು ಬರ್ತಾನೆ ಇದೆ. ಶರ್ಮಾಜಿ ಅವ್ರ ಬಗ್ಗೆ ಹೇಳ್ತಾನೆ. ಇವತ್ತು ಶರ್ಮಾಜಿ ಅವರು ಹೆಚ್ಚಿಗೆ 92-93 ವರ್ಷ ಆಗಿದೆ. ಇವತ್ತು ಸ್ವಲ್ಪ ಅನಾರೋಗ್ಯ ಬಿಟ್ಟಾಗಿದೆ. ಕಳೆದ 12-16ರಲ್ಲಿ ಅವರು ಪ್ರಮುಖ ಪಾತ್ರ ವಹಿಸಲು ಕೂಡ ಇವತ್ತು ದಿನಗಳೇ ವಯೋಸಹಜವಾದಂತ ಕಾಯಿಲೆಗೆ ಒಳಗಾಗಿದ್ದಾರೆ. ಅವರು ಕೂಡ ಇವತ್ತು ಇಡೀ ರಾಷ್ಟ್ರದಲ್ಲಿ ದಿನಗೂಲಿ ನೌಕರರು ಏನಿದ್ದಾರೆ, ಸುಮಾರು 1 ಲಕ್ಷಕ್ಕೂ ಹೆಚ್ಚು ದಿನಗೂಲಿ ನೌಕರರನ್ನ ಕಾಯಂ ಮಾಡಿದಂತಹ ಕೀರ್ತಿ ಅವರದ್ದು. ಸುಮಾರು 30 ವರ್ಷಗಳಿಂದನೇ ಎಲ್ಲಾ ಇವತ್ತಿಲ್ಲ ದಿನಗೂಲಿ ನೌಕರರನ್ನ ಇವತ್ತು ತಗೊಂಡು ಶೋಷಣೆ ಮಾಡ್ತಾ ಇದ್ದಾರೆ. ಅಂತಹ ಧೀಮಂತ ವ್ಯಕ್ತಿ ಅವರು. ಹಲವಾರು ಬರೀ ಕಾರ್ಮಿಕ ನೌಕರರು ಮಾತ್ರ ಅಲ್ಲ, ಲಾ ಪ್ರೊಫೆಸರ್ ಆಗಿದ್ರು ಕೂಡ ಅವರು ಸಾಹಿತಿಯೂ ಕೂಡ, ಬರವಣಿಗೆ ಕೂಡ ಮಾಡ್ತಾರೆ, ಪತ್ರಿಕೋದ್ಯಮದಲ್ಲಿ ಕೂಡ ಅವರು ತೋರಿಸ್ಕೊಂಡಿದ್ದಾರೆ. ಇಂಥ ಮಹಾನ್ ವ್ಯಕ್ತಿ ಡಾಕ್ಟರ್ ಕೆ.ಎಸ್. ಶರ್ಮಾಜಿ ಅವರು. ಅವರು ಕೂಡ ಬರೀ 1 ಲಕ್ಷ ಕಾರ್ಮಿಕರಲ್ಲ, ಸುಪ್ರೀಂ ಕೋರ್ಟ್ ಯಾವುದೋ ಒಂದು ಕಟ್ ಆಫ್ ಡೇಟ್ ಮಾಡಿ ಇಂಥ ಡೇಟ್ ನಂತರ ಇದ್ದಂತ ದಿನಗೂಲಿ ನೌಕರನ್ನ ಅವರನ್ನು ನೇಮಕ ಮಾಡಬಾರ್ದು ಅನ್ನೋಂಥ ಸೂಚನೆ ಸುಪ್ರೀಂ ಕೋರ್ಟ್ ಕೊಟ್ಟಿತ್ತು. ಆದ್ರೂ ಕೂಡ ಶೆಟ್ಟರ್ ಅವರು ಮುಖ್ಯಮಂತ್ರಿ ಆಗಿದ್ದಾಗ ಅಂತಹ ನೌಕರರು ಸುಮಾರು 25,000 ಕಾರ್ಮಿಕರನ್ನ ನಂತರ ಬಿಟ್ಟಿರೋ 25,000 ಕಾರ್ಮಿಕರನ್ನ ಸುಪ್ರೀಂ ಕೋರ್ಟ್ ಅವ್ರಿಗೆ ಅರ್ಹಲ್ಲ ಅಂತ ಹೇಳಿದ್ರು ಕೂಡ ಅವರನ್ನು ಕೂಡ ಶಾಸನ ಸಭೆಯಲ್ಲಿ ಅವರ ವಿಷಯವನ್ನ ತಂದು ಇದೇ ಬಿಜೆಪಿ ಸರ್ಕಾರ ಇದ್ದಾಗ
ಅವರನ್ನು ಕೂಡ ಕಾಯಂ ಮಾಡಿದಂತಹ ಮಹಾನ್ ವ್ಯಕ್ತಿ ಡಾಕ್ಟರ್ ಕೆ ಶರ್ಮಾಜಿ ಅವರು. ಅವರು ಬ್ರಹ್ಮಚಾರಿ, ಇವತ್ತು ಬ್ರಹ್ಮಚಾರಿಗಳಿದ್ದಾರೆ. ಯಾತಕ್ಕಿದ್ದಾರೆ? ಇವತ್ತು ಸಮಾಜ ಸೇವೆಯಲ್ಲೇ ನನ್ನ ಬದುಕು ಎಂದು ಸಮಾಜ ಸೇವೆಯಲ್ಲಿ ಮಾತ್ರ ಅನ್ನುವಂತ ಮಹನ್ನತವಾದಂತ ಒಂದು ಇದನ್ನ ಇಟ್ಕೊಂಡು ಕಾನ್ಸೆಪ್ಟ್ ಇಟ್ಕೊಂಡಿದ್ರಲ್ಲ, ಆ ಕಾನ್ಸೆಪ್ಟ್ ಮೂಲಕ ಇವತ್ತು ಬದುಕ್ತಾ ಇದ್ದಾರೆ. ಇವತ್ತು ಕಾರ್ಮಿಕರ ಬಗ್ಗೆ ಅಪಾರದ ಕಾಳಜಿ ನೋಡ್ಕೊಂತ ವ್ಯಕ್ತಿ ಡಾಕ್ಟರ್ ಕೆ ಶರ್ಮಾಜಿ ಅವರು. ಇವತ್ತು ಬಹುಶಃ ಇವತ್ತು ನಮ್ಮ ಶರ್ಮಾಜಿ ಅವರ ಕೊಡುಗೆಯನ್ನ ನಾವು ಯಾವ್ದು ಕೂಡ ಮರಲಿಕ್ಕೆ ಆಗೋದಿಲ್ಲ. ನಮ್ಮ ಮಾಮೂಲಿ ಕೊಡುಗೆ ಏನಿದೆ ಅದನ್ನ ಕೈಪಿಡಿ ಅಂಚನೆ ಬೇಕಾದ್ರೆ ಅದನ್ನ ಬೇಕಾದ್ರೆ ಪಾಂಪ್ಲೆಟ್ ಮಾಡಿ ಎಲ್ಲೂ ಕೂಡ ನಾನು ಅಂಚನೆ. ಮಹಾಮಂಡಳಿ ಇವತ್ತು ಕಳೆದ 60-70 ವರ್ಷಗಳಿಂದ ಏನ್ ನಡ್ಕೊಂಡು ಬಂದಿದೆ ಅದರ ಕೀರ್ತಿಯನ್ನ, ಅದರ ಹಿರಿಮೆಯನ್ನ ಉಳಿಸ್ಕೊಳ್ಳೋ ಜವಾಬ್ದಾರಿ ನಮ್ಮ ಮೇಲೂ ಇದೆ, ನಿಮ್ಮ ಮೇಲೂ ಇದೆ. ಅದೇ ರೀತಿ ಈ ಹಿರಿಯ ಮಹಾಮಂಡಳಿಗೆ ಸಾಕಷ್ಟು ಗೌರವವನ್ನ ಸರ್ಕಾರಗೂ ಕೊಡಬೇಕು ಅಂತ ಕೇಳ್ಕೊಳ್ತಾನೆ, ಆಳ್ತವರೆಗೂ ಕೊಡಬೇಕು ಅಂತ ಕೇಳ್ಕೊಳ್ತಾನೆ. ಆಗ್ರಹನ ಮಾಡ್ತೇನೆ ಕೂಡ, ಯಾವ್ದು ತಿರಸ್ಕಾರವನ್ನು ಮಾಡಬೇಡಿ ಅಂತೇಳಿ ನನ್ನ ಮಾತನ್ನು ಮುಗಿಸ್ತೇನೆ. ನಮಸ್ಕಾರ.